ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಯಶೋಧ, ವಯಸ್ಸು 41 ವರ್ಷ ತುಂಬಿದೆ. ಊರು ಮೈಸೂರು ಜಿಲ್ಲೆಯ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದಾರೆ. ಗಂಡ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ದಿನಚರಿ ಕೃಷಿ, ಮನೆ, ಜಾನುವಾರುಗಳು ಅವಳ ದಿನಚರಿಯಾಗಿದೆ. ಸ್ವಭಾವ ಜ್ಞಾನ, ಧೈರ್ಯ, ಶಾಂತಿ, 3 ಗುಣಗಳ ಮಹಿಳೆಯವಳು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಟಾಟಾ ನೆಕ್ಸೋನ್ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಅದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಜೀವನದ ಪಯಣ ಹೀಗಿತ್ತು. ಗಂಡನ ಹೆಜ್ಜೆಯ ಗುರುತು ಇನ್ನು ಮನೆಯಲ್ಲಿ ಉಳಿದಿವೆ. ಅವರ ನೆನಪಿನಲ್ಲಿ ಬದುಕು ಸಾಗಿಸುತ್ತಿದ್ದರೂ ಕೂಡ ಒಂಟಿತನ ಹೆಚ್ಚಾಯಿತು. ಹೊಲದಲ್ಲಿ ಕೆಲಸ ಮಾಡಿ ತನ್ನನ್ನೇ ತಾನು ನಿಲ್ಲಿಸಿಕೊಂಡಳು. ದುಡಿತ, ಮೌನ, ಕಣ್ಣೀರು ಇವೇ ಅವಳ 3 ನೆರಳು. ಮಕ್ಕಳಿಲ್ಲದ ಕಾರಣ ಮನಸ್ಸಿನಲ್ಲಿ ಖಾಲಿತನ ಹೆಚ್ಚಿದೆ. ಯಾರಾದರೂ ತಲೆಯ ಮೇಲೆ ಕೈಯಿಟ್ಟು ಏನೂ ಆಗಲ್ಲ ಎನ್ನುವರ ನೆರಳು ಬೇಕಾಗಿದೆ. ನಿಮ್ಮ ಸ್ವಭಾವ ಹೀಗಿರಲಿ. ಮಾತಿನಲ್ಲಿ ಮಮತೆ, ಮನಸ್ಸಿನಲ್ಲಿ ದಯೆ ಇರುವ ವ್ಯಕ್ತಿಯಾಗಿರಲಿ. ಅಳುವ ಕಣ್ಣಿಗೆ ನಗೆಯನ್ನು ತರಬಲ್ಲವನೂ ಆಗಿರಲಿ. ಶಾಂತಿಯುತ, ಸಹನೆ ತುಂಬಿರುವ ಸಜ್ಜನವಂತ ಮನುಷ್ಯನಾಗಿರಲಿ. ನನ್ನ ಮನಸ್ಸಿನ ಖಾಲಿ ಜಾಗವನ್ನು ತುಂಬಬಲ್ಲವನೂ ಇರಲಿ. ಹಣಕ್ಕೆ ಅಲ್ಲ, ಹೃದಯಕ್ಕೆ ಬೆಲೆ ಕೊಡುವ ಗುಣವುಳ್ಳವನಾಗಿರಲಿ. ನನ್ನ ಜೀವನದ ಉಳಿದ ಹಾದಿಯನ್ನು ನೆಮ್ಮದಿಯಿಂದ ನಡೆಸುವವನೂ ಆಗಿರಲಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಟಾಟಾ ನೆಕ್ಸೋನ್ ಕ್ರಿಯೇಟಿವ್ 1.2 ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 11,85,000 ಆಗಿರುತ್ತೆ. 2023 ನಲ್ಲಿ ಈ ಕಾರನ್ನ ಪರ್ಚೇಸ್ ಮಾಡಿರ್ತಾರೆ. 17,533 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2023 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 1199 ಸಿಸಿ ಇದೆ ಮತ್ತು 3 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 118 BHP ಮತ್ತೆ RPM ಬಂದು 5500 ಅಂತಾನು ಹೇಳಿದ್ದಾರೆ. ಮತ್ತೆ ಟರ್ಕ್ ಬಂದು 170 Nm ಆಗಿರುತ್ತೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೆ ಏನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.